ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಣಪತಿ ಭಟ್. ಇವರು ಮೂಲತಃ ಹೊನ್ನಾವರ ತಾಲೂಕಿನ ಕಡತೋಕದವರು. ಶಿರಸಿಯ ಪ್ರತಿಷ್ಠಿತ MES ನರ್ಸಿಂಗ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಜೊತೆಗೆ ಸಾಮಾಜಿಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇತ್ತೀಚಿನ ದಿನದಲ್ಲಿ ಈ ನರ್ಸಿಂಗ್ ಹೇಳುವಂಥದ್ದು ಸಾಕಷ್ಟು ಪ್ರಚಲಿತದಲ್ಲಿದೆ. ಆದರೆ ತಾವು ಓದ್ಬೇಕಿದ್ರೆ ಒಂದು 65ರಿಂದ 70ರ ದಶಕದಲ್ಲಿ ಈ ನರ್ಸಿಂಗ್ ಹೇಳುವಂಥದ್ದು ನಮ್ಮ ಭಾಗದಲ್ಲಿ ಬಹುತೇಕ ಒಂದು ಆಯ್ಕೆ ಮಾಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಇತ್ತು ಅಂತ ಅನ್ಕೋಬಹುದು. ನಿಮಗೆ ಯಾಕೆ ಈ ಒಂದು ನರ್ಸಿಂಗ್ ವಿಭಾಗದಲ್ಲಿ ಆಸಕ್ತಿ ಬಂತು? ನೀವು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಮೂಲತಃ ಹೇಳ್ಬೇಕಂತಂದರೆ ಆಯ್ಕೆ ಮಾಡ್ಕೊಳ್ಳೋರ ಸಂಖ್ಯೆ ಕಡಿಮೆ ಅಂತಂದ್ರೆ ನಮ್ಮಲ್ಲಿ ಶಿಕ್ಷಣದ ಕೊರತೆನೇ ಕಡಿಮೆ ಇತ್ತು. ವಿಶೇಷವಾಗಿ ಮೇಲ್ವರ್ಗದವರಿಗೆ ಶಿಕ್ಷಣ ಲಭ್ಯತೆ ಜಾಸ್ತಿ ಇತ್ತು. ಅವರೆಲ್ಲ ಈ ವೃತ್ತಿಗೆ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿದ್ರೆ ಏನೋ ಅಂತ ನನಗನ್ಸೋದು. ನಾವು ಕುಟುಂಬ ಸ್ವಲ್ಪ ನಮ್ಮ ತುಂಬ ಬಡತನದ ಕುಟುಂಬ. PUC ಆದ ನಂತರ ಇನ್ನೇನು ಮಾಡೋದು ಅಂತ ನಮ್ಮ ತಂದೆಯವರು ಮಾಡ್ತಾಯಿದ್ವು. ನಮ್ಮ ಸಂಬಂಧಿಕರು ಒಬ್ಬರು ಆಗೇನು ಮೆಡಿಕಲ್ ಕಾಲೇಜಲ್ಲಿ ಹುಬ್ಳಿಗೆ KMCಲಿ ಓದ್ತಾಯಿದ್ರು, ಡಾಕ್ಟರ್ VG ಹೆಗ್ಡೆ ಅಂತ. ಅವ್ರು ಆಮೇಲೆ ಮುಂಡಗೋಡಲ್ಲಿ ಪ್ರಾಕ್ಟೀಸ್ ಮಾಡಿದರು. ಅವ್ರಿಗೆ ಟಿಬೆಟಿ ಡಾಕ್ಟರ್ ಅಂತಲೇ ಹೆಸರಿತ್ತು. ಅವರು ನಮ್ಮ ತಂದೆಯವ್ರ ಹತ್ರ ಹೇಳಿದ್ರು, ಬಾವ ಇದಕ್ಕೆ ಹಾಕ್ಸು ನಿನ್ನ ಮಗನ ಅಂತ. ಆಗ ಹಾಕಿದೆ. ನಾನು ಬೆಂಗಳೂರಿನಲ್ಲಿ ಬೌರಿಂಗ್ ಆ್ಯಂಡ್ ಲೇಡಿ ಕರ್ಜನ್ ಆಸ್ಪತ್ರೆ, ಅಲ್ಲಿ ನರ್ಸಿಂಗ ಕಾಲೇಜ್ ಇತ್ತು. ಕಾಲೇಜ್ ಅಂದರೆ ಒಂದು ನರ್ಸಿಂಗ್ ಸ್ಕೂಲ್ ಅಂತಲೇ ಹೇಳ್ತಾರೆ. ಅದು ಆ್ಯಕ್ಚುಲಿ ಶಿಕ್ಷಣ, ಕಾಲೇಜ್ ಶಿಕ್ಷಣ. ಅದು ಹೆಸರು ಸ್ಕೂಲ್ ಅಂತಲೇ. ಇವಾಗಲೂ ಅದೇ ಥರನೇ. ಡಿಗ್ರಿ ಕಾಲೇಜ್ ಮಾತ್ರ BSc ನರ್ಸಿಂಗ್ ಕಾಲೇಜ್ ಮಾತ್ರ ಕಾಲೇಜ್ ಅಂತ ನೊಮೆನ್ಕ್ಲೇಚರ್ ವೈಸ್ ಇಷ್ಟು. ನನಗೆ ಸಿಕ್ತು ಅದೃಷ್ಟದಿಂದ ಸೀಟು. ನನಗೇನು ಕಲ್ಪನೆ ಇರಲಿಲ್ಲ, ಜೀವನಕ್ಕೊಂದು ದಾರಿ ಬೇಕು ಅನ್ನೋ ದೃಷ್ಟಿಯಿಂದ ಹೋದೆ. 67ನೇ ಇಸ್ವಿಯಲ್ಲಿ, 1967 ಹೋದೆ. ಅಲ್ಲಿ ಕೆಲವು ದಿವಸ ಅಲ್ಲಿ ಸ್ವಲ್ಪ ಭಾಷಾ ಸಮಸ್ಯೆನೂ ಆಯಿತು. ಯಾಕೆಂದರೆ ಅದು ಬೆಂಗಳೂರು ಕರ್ನಾಟಕದ ರಾಜಧಾನಿ ಆದರೂ ಆಗಿನ್ನೋದು ಮೈಸೂರು ಪ್ರಾಂತ ಅಂತಲೇ ಇತ್ತು. ಆ ಭಾಗ ಶಿವಾಜಿನಗರ ಭಾಗದಲ್ಲಿ ಅಥವಾ ಅಲ್ಲಿ ಕಂಟೋನ್ಮೆಂಟ್ ದಂಡು ಪ್ರದೇಶ ಅಂತ ಹೇಳ್ತಿದ್ರು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲೀಷ್, ಉರ್ದು ಇವೆಲ್ಲ ನಡೀತಿತ್ತು. ಕನ್ನಡ ಮಾತಾಡುವವರೇ ಇರೋದಿಲ್ಲಾಗಿತ್ತು. ನಾನು ಮೊದಲನೇ ದಿವಸ ಹೋದಾಗಲೇ ನಾನು ವಿಚಿತ್ರ ಸ್ಥಿತಿಯನ್ನು ಅನುಭವಿಸ್ದೆ. ಎಲ್ಲೂ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಅಳು ಬಂದುಬಿಡ್ತು. ನಾನಿನ್ನೂ ಆಗಿನ್ನೂ 18 ವರ್ಷದ ಹುಡುಗ. ಅಲ್ಲಿ ಯಾವುದೋ ಒಂದು ಆಯ ಹೋಗ್ತಾ ಇದ್ದವಳು, ಆಕೆಗೆ ಅರ್ಧ ಕನ್ನಡ ಅರ್ಧ ತಮಿಳಿನಲ್ಲಿ ಹೇಳಂತು ನನ್ನ ಕರ್ಕೊಂಡು ಹೋಗಿಬಿಟ್ರು. ನನ್ನ 3 ವರ್ಷ 9 ತಿಂಗಳ ಟ್ರೈನಿಂಗ್ ಇತ್ತು ನಮಗೆ. ಬೆಂಗಳೂರಿನಲ್ಲೇ ಮುಗಿಸಿ ಆಮೇಲೆ 72ನೇ ಇಸ್ವಿಯಲ್ಲಿ ನನಗೆ ಕುಮಟಾದಲ್ಲಿ ಪ್ರಪ್ರಥಮವಾಗಿ ಸರ್ಕಾರಿ ಕೆಲಸ ಸಿಕ್ತು. ಅದು ಡೆಸಿಗ್ನೇಷನ್ ಸ್ಟಾಫ್ ನರ್ಸ್ ಅಂತ. ಓಕೆ. ಈಗ ನರ್ಸಿಂಗ್ ಫೀಲ್ಡಿಗೆ ಬರುವಂಥವ್ರು, ಈಗ ಇವತ್ತಿನ ವಿದ್ಯಾರ್ಥಿಗಳಿರ್ಬೋದು, ಅವ್ರ ಮೈಂಡ್ ಸೆಟ್ಟು ಯಾವ ರೀತಿ ಇರಬೇಕು ಹೇಳ್ತೀರಿ? ಬಲು ಕಷ್ಟ ಹೇಳೋದು. ಯಾತಕ್ಕೆ ಅಂತಂದರೆ ನಾನು ಎಲ್ಲ ಕಡೆಯೂ ಹೋದಾಗಲೂ ಹೇಳ್ತೇನೆ, ಕಿಶೋರಾವಸ್ಥೆಯನ್ನು ದಾಟಿ ತಾರುಣ್ಯವನ್ನು ಪ್ರವೇಶಿಸ್ತಾ ಇರೋ ವಯಸ್ಸು ಅದು. ಜೀವನದಲ್ಲಿ ಏನೇನೋ ಮಧುರ ಕ್ಷಣಗಳನ್ನು ಯೋಚನೆ ಮಾಡುವ ವಯಸ್ಸು ಸಹಜವಾಗಿ ಎಲ್ರಿಗೂ. ಆವಾಗ ಈ ರುಗ್ಣರನ್ನು ಸೇವೆ ಮಾಡಬೇಕು ಅನ್ನುವ ಒಂದು ಮನೋಸ್ಥಿತಿ ಇರೋದವರು ತುಂಬ ಕಮ್ಮಿ ಇರ್ತಾರೆ. ಇರೋದೇ ಇಲ್ಲ ಅಂತಲ್ಲ, ಆದರೆ ಸೇರಿದ ನಂತರ ಅದಕ್ಕೆ ಹೊಂದ್ಕೊಳ್ಳೋರು ಜಾಸ್ತಿ. ಸಾಮಾನ್ಯವಾಗಿ ಕಷ್ಟದಲ್ಲಿರೋರು ಸೇವೆ ಮಾಡುವಂಥ ಮನೋಭಾವ ಇದ್ದವರಿಗೆ ಈ ವೃತ್ತಿಯಲ್ಲಿ ಸಾಗೋದು ಹೆಚ್ಚು ಸುಲಭ ಅನಿಸ್ತದೆ, ಅಂದ್ರೆ ಭಾವನಾತ್ಮಕವಾಗಿ. ಹೌದು. ಈಗ ಟೆಕ್ನಾಲಜಿ ಬಂದ ಮೇಲೆ, ಈಗ ನೀವು ಓದಬೇಕಿದ್ರೆ ಅಥವಾ ನೀವು ಸರ್ವಿಸ್ ಮಾಡಬೇಕಿದ್ರೆ ಟೆಕ್ನಾಲಜಿ ವೈಸ್ ಸ್ವಲ್ಪ ಕಡಿಮೆ ತಂತ್ರಜ್ಞಾನಗಳು ಇತ್ತು. ಬಟ್ ಈಗಿನ ದಶಕದಲ್ಲಿ, ಈಗಿನ ಆಧುನಿಕ ಒಂದು ಟೆಕ್ನಾಲಜಿಗಳು ಬಂದ ಮೇಲೆ ನರ್ಸಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ?
ಶಾರೀರಿಕ ಕಾರ್ಯಕ್ರಮ ತುಸುಮಟ್ಟಿಗೆ ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ. ಕೆಲವಿಷ್ಟು ಚಟುವಟಿಕೆಗಳನ್ನು ಶಾರೀರಿಕವಾಗಿಯೇ ಮಾಡಬೇಕು. ಈಗ ಒಂದು ನರ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಳೆ, ಒಂದು ಪೇಷಂಟಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅಂತಂದರೆ ಅವನಿಗೆ ಸ್ನಾನ ಮಾಡಿಸ್ಬೇಕು, ಮುಖ ತೊಳೆಸಬೇಕು, ಬಾಯಿ ಹಲ್ಲು ತಿಕ್ಕಬೇಕು, ಉಗುರು ಕತ್ತರಿಸ್ಬೇಕು. ಇವುಗಳನ್ನೆಲ್ಲ ಯಂತ್ರಗಳ ಮೂಲಕ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಕೆಲವಿಷ್ಟು ಶರೀರದ ಲಕ್ಷಣಗಳನ್ನು ಗ್ರಹಿಸೋದಿರ್ತದಲ್ಲ, ನಾಡಿ ಬಡಿತ, ಬ್ಲಡ್ ಪ್ರೆಷರು, ಇವುಗಳೆಲ್ಲ ಈ ಯಂತ್ರದ ಮೂಲಕ ರೆಕಾರ್ಡ್ ಆಗ್ತವೆ. ಆದರೂ ಅಲ್ಲಿ ನಮಗೆ ಸೂಚನೆ ಏನಂತಂದರೆ ನಾವು ಕೈ ಮುಟ್ಟೇ ನಾಡಿ ಬಡ್ತಾ ನೋಡಬೇಕು, ಉಸಿರಾಟವನ್ನು ನೋಡಬೇಕು, ಮುಖದ ಚೆಹರೆಯನ್ನು ನೋಡಬೇಕು. ಇವೆಲ್ಲ ಅಂದರೆ ಮುಖದಲ್ಲಿ ಕೆಲವಿಷ್ಟು ರಕ್ತಹೀನತೆ ಕಾಣಿಸ್ತದಿಲ್ಲ ಅಂತ ಅದನ್ನೆಲ್ಲ ದಾಖಲ್ಪಡಿಸ್ಬೇಕು, ನರ್ಸಸ್ ದಾಖಲ್ಪಡಿಸ್ಬೇಕು ಅದನ್ನೆಲ್ಲ. ತುಂಬ ಮತ್ತು ಆಪರೇಷನ್ ಥಿಯೇಟ್ರಲ್ಲಂತೂ ಶಾರೀರಿಕ ಶ್ರಮ ಅತ್ಯಂತ ಅವಶ್ಯನೇ ನರ್ಸಿಗೆ. ಏನು ಈ ಟೆಕ್ನಾಲಜಿ ಏನು ಬಂದರೂ ನರ್ಸ್ ಮಾಡುವಂಥ ಕೆಲಸಕ್ಕೆ ಶಾರೀರಿಕ ಶ್ರಮದ ಹೊರತಾಗಿ ಬೇರೆ ಇರೋದೇ ಇಲ್ಲ. ದೇಹದ ಡಾಕ್ಟ್ರಿಗೂ ಅಷ್ಟೇ. ಹೌದು, ದೇಹದ ಲಕ್ಷಣಗಳನ್ನ ಗುರುತಿಸ್ಲಿಕ್ಕೆ ಯಂತ್ರ ಬರ್ಬೋದು, ಆದರೆ ಅವರ ಆರೈಕೆ ಮಾಡೋದು, ಪ್ರೀತಿಯಿಂದ ಮಾತಾಡ್ಸೋ ಇರ್ಬೋದು, ಆ ರೀತಿ ಅದು ನರ್ಸ್ಗಳದ್ದು. ಹೌದು, ವ್ಯಕ್ತಿಯೇ. ಮತ್ತೆ ವ್ಯಕ್ತಿ ಯಾವುದೇ ರೋಗಿ ಇರ್ಬೋದು, ಆತನ ಒಂದು ಗುಣಪಡಿಸುವಿಕೆಯಲ್ಲಿ ಡಾಕ್ಟರ್ ಜೊತೆಗೆ ನರ್ಸ್ಗಳ ಪಾತ್ರವು ಬಹಳ ಮುಖ್ಯ ಅಂತ ಇರ್ತದೆ. ನೀವೇನು ಹೇಳ್ತೀರಿ? ಅತಿ ಮುಖ್ಯ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಡಾಕ್ಟ್ರು ಬರ್ತಾರೆ, ನೋಡ್ತಾರೆ, ಅವನಿಗೆ ರೋಗ ನಿದಾನ ಅಥವಾ ಡಯಾಗ್ನೋಸಿಸ್ ಅಂತ ಹೇಳ್ತಾರಲ್ಲ ಮಾಡ್ತಾರೆ, ಈ ಥರದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಆದರೆ ನರ್ಸಸ್ ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದರೆ ಶುಶ್ರೂಷಕರು ಅಂತ ಹೇಳ್ತಾರೆ, ಅವರು ಪ್ರತ್ಯಕ್ಷ ಅದನ್ನು ನಿರಂತರವಾಗಿ 24 ಗಂಟೆ ಆಚರಣೆಗೆ ತರಬೇಕು. ಬೇರೆ ಬೇರೆ ಶಿಫ್ಟ್ಗಳಿರ್ತವೆ, ಬೇರೆಯವ್ರು ಬರ್ತಾರೆ, ಆದರೆ ಆ ಶಿಫ್ಟಲ್ಲಿರುವಂಥದ್ದು ಕಂಟಿನ್ಯೂಯಸ್ ನಿರಂತರವಾಗಿ ಆ ಪೇಷಂಟಿಗೆ ಏನೇನು ಲಕ್ಷಣಗಳಲ್ಲಿ ಬದಲಾವಣೆ ಆಗ್ತವೆ ಇವನ್ನೆಲ್ಲ ನೋಡಿ ಬರೀಬೇಕಾಗ್ತದೆ. ಮತ್ತು ಏನಾದರೂ ವಿಶೇಷ ಬದಲಾವಣೆ ಇದ್ದರೆ ತಕ್ಷಣ ಸಂಬಂಧಪಟ್ಟ ಡಾಕ್ಟ್ರಿಗೆ ಹೇಳೋದು ಮಾಡಬೇಕು. ಕೆಲವಿಷ್ಟು ಸಲ ಸ್ವತಂತ್ರವಾಗೂ ಮೊದಲೇ ಇನ್ಸ್ಟ್ರಕ್ಷನ್ ಇರ್ತದೆ, ಔಷಧಿಗಳನ್ನು ಆರೈಕೆಗಳನ್ನು ಕೊಡುವಂಥದ್ದು ಮಾಡುವ ಅವಕಾಶ ಇದೆ. ಈಗ ನೀವು ಅಂದರೆ ಆಸ್ಪತ್ರೆಯಲ್ಲಿ ಸ್ಟಾಫ್ ಆಗುವ, ಮೆಡಿಕಲ್ ಫೀಲ್ಡ್ ಸ್ಟಾಫ್ ಆಗೂ ವರ್ಕ್ ಮಾಡಿದ್ರಿ, ನಂತರ ದಿನದಲ್ಲಿ ಅಲ್ಲೊಂದಷ್ಟು ಅನುಭವ ಬಾಕಿದಾದ ತಗೊಂಡು ಈಗ ಶಿರಸಿಯ ಏನು MS ನರ್ಸಿಂಗ್ ಕಾಲೇಜ್ ಆರಂಭದ ಪ್ರಾಂಶುಪಾಲರಾಗಿ ಸಹ ಕೆಲಸ ಮಾಡಿದೆ. ನಿಮ್ಮ ಒಟ್ಟಾರೆ ಈ ಒಂದು 30-32 ವರ್ಷದ ಒಂದು ಅವಧಿಯಲ್ಲಿ ಈಗ ನರ್ಸಿಂಗ್ ಫೀಲ್ಡನ್ನೇ ಗಣನಿ ತೆಗೆದುಕೊಂಡ್ರೆ ನೆನಪಿನಲ್ಲಿ ಇಡುವಂಥದ್ದು ಅಥವಾ ಯಾವುದೋ ಒಂದು ಕ್ಷಣಕ್ಕೆ ಭಯ ಆಗಿತ್ತು ಅಥವಾ ಯಾವುದೋ ಒಂದು ವಿಷಯಕ್ಕೆ ಆ ರೀತಿ ಯಾವುದೋ ಘಟನೆ ನೆನೆಸ್ಕೋಬೋದಾ? ಭಯ ಅಂತಂದರೆ ನಮ್ಮ ಆರೈಕೆಯಲ್ಲಿ ತರಾವರಿ ರೀತಿಯ ರೋಗಿಗಳು ಬರ್ತಾರೆ. ಅವರಲ್ಲಿ ಕೆಲವು ಜನ ವಿಷಪ್ರಾಶನ ಮಾಡಿದವ್ರು ಬಂದಿರ್ತಾರೆ, ಕೆಲವು ಜನ ಸುಟ್ಟುಕೊಂಡವ್ರು ಬಂದಿರ್ತಾರೆ, ಅಥವಾ ಅಪಘಾತಗೊಳಗಾಗಿ ತಲೆಗೆ ಪೆಟ್ಟು, ಮೈಗೆ ಪೆಟ್ಟು. ಅದೆಲ್ಲ ಸಮಯದಲ್ಲೂ ಅವರ ಜೀವ ಹೋಗಬಾರ್ದು ಮತ್ತು ಅವರಿಗೆ ಸೌಖ್ಯವನ್ನು ಸಿಗಬೇಕಲ್ಲಿ. ಈ ರೀತಿಯ ಒಂದು ಭೀತಿ ಸದಾ ಮನಸ್ಸಿನಲ್ಲಿರ್ತದೆ. ಮತ್ತು ನಾನೇನಾದ್ರು ತಪ್ಪು ಇಂಜೆಕ್ಷನ್ ಕೊಟ್ಬಿಟ್ಟೇನೋ ಈ ಥರ ಅನಿಸುತ್ತೆ. ಆ ರೀತಿ ನನ್ನನ್ನು ಭೀತಗೊಳಿಸಿದ ಪ್ರಸಂಗ ಯಾವುದೂ ನೆನಪಿಗೆ ಬರುವುದಿಲ್ಲ. ಯಾಕೆಂದ್ರೆ ನಾನು 30 ವರ್ಷ ಆಸ್ಪತ್ರೆಯಲ್ಲಿ ಪೇಷಂಟ್ ಜೊತೆನೇ ಕೆಲಸ ಮಾಡಿದ್ದೇನೆ. ಈಗ ಪ್ಯಾರಾಮೆಡಿಕಲ್ಲು ಮತ್ತು ನರ್ಸಿಂಗ್ ಏನು ಕೋರ್ಸ್ಗಳಿದೆಯಲ್ಲ, ಅವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ? ಸ್ವಲ್ಪ ಹೇಳ್ತೇನೆ. ಮೆಡಿಕಲ್ ಅಂದರೆ ವೈದ್ಯರು, ಡಾಕ್ಟ್ರು, ಅದೊಂದು ವೃತ್ತಿ. ತಾನು ಸ್ವತಂತ್ರ ನಿರ್ಣಯ ತಗೊಂಡು ಚಿಕಿತ್ಸೆಯ ನಿದಾನ ಎಲ್ಲವನ್ನು ಮಾಡುವ ಸ್ವಾತಂತ್ರ್ಯ ಇದೆ. ಪ್ಯಾರಾಮೆಡಿಕಲಲ್ಲಿ ನರ್ಸಿಂಗ್ ಮಾತ್ರ ಸ್ವಲ್ಪ ವ್ಯತ್ಯಾಸ. ಮೊದಲು ಉಳಿದ ಪ್ಯಾರಾಮೆಡಿಕಲ್ ಹೇಳ್ತೇನೆ. ಎಕ್ಸ್ರೇ ಟೆಕ್ನಿಷಿಯನ್ ಅಥವಾ ಲ್ಯಾಬೊರೇಟ್ರಿ ಟೆಕ್ನಿಷಿಯನ್ ಅಥವಾ ಔಷಧಿಯನ್ನು ಕೊಡುವವರು, ಫಾರ್ಮಸಿಸ್ಟ್, ಹಿಂದಿನ ಕಾಲದಲ್ಲಿ ಕಾಂಪೌಂಡರ್ ಅಂತ ಹೇಳ್ತಿದ್ರು, ಈಗ ಅದು ಫಾರ್ಮಸಿಸ್ಟ್ ಅಂತ ಹೇಳ್ತಾರೆ. ಇವರಿಗೆಲ್ಲವ ಪೇಷಂಟ್ ಜೊತೆ ನಿರಂತರ ಸಂಪರ್ಕ ಇರೋದಿಲ್ಲ. ಏನು ಸೂಚನೆ ಬಂದಿರ್ತದನ್ನು ಅದನ್ನಷ್ಟು ಮಾಡೋದು, ವಾಪಸ್ ಪೇಷಂಟನ್ನು ಕಳಿಸೋದು. ನರ್ಸಸ್ಸಿಗೆ ಹಾಗಾಗೋದಿಲ್ಲ. ನರ್ಸಸ್ಸು ಅದರ್ವೈಸ್ ಪ್ಯಾರಾಮೆಡಿಕಲ್ಲೇನೆ. ಯಾತಕ್ಕೆಂದರೆ ತಾನೇ ನಿರ್ಣಯ ತಗೊಂಡು ಎಲ್ಲ ಚಿಕಿತ್ಸಾ ವಿಧಾನವನ್ನು ಅಳವಡಿಸ್ಲಿಕ್ಕೆ ಆಗೋದಿಲ್ಲ, ಆ ಸ್ವಾತಂತ್ರ್ಯವೂ ಇಲ್ಲ. ಕೆಲವಿಷ್ಟು ಸಂದರ್ಭದಲ್ಲಿ
ಏನು ಪೇಷಂಟ್ ಜೀವನೇ ಹೋಗ್ತದೆ. ಆವಾಗ ಆಕ್ಸಿಜನ್ ಕೊಡಬೇಕು ಅಥವಾ ಇನ್ಯಾವುದೋ ಒಂದು ಜೀವರಕ್ಷಕ ಔಷಧಿಯನ್ನು ಕೊಡಬೇಕು. ಡಾಕ್ಟ್ರ್ ಬರಲಿ, ಅವ್ರು ಬಂದು ಹೇಳೋವರೆಗೆ ಕಾಯೋದೇನೆ ಅಂತಂದ್ರೆ ಪೇಷಂಟ್ ಸತ್ತೋಗ್ತಾರೆ. ಆವಾಗ ತಾನು ಸ್ವತಂತ್ರವಾಗಿ ಕೊಡ್ಬೋದು, ಅದನ್ನು ದಾಖಲಿಸಬೇಕು. ಅದರಿಂದ ಏನು ದುಷ್ಪರಿಣಾಮ ಆಗೋದಿಲ್ಲ. ಅಂದ್ರೆ ಆ ಸಮಯಕ್ಕೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸ ನರ್ಸ್ಗಳಿಂದ ಆಗಬೇಕು. ಈ ದೃಷ್ಟಿಯಿಂದ ಹೆಚ್ಚಿನ ಸ್ವಾತಂತ್ರ್ಯ ನರ್ಸಿಂಗ್ನಲ್ಲಿದೆ. ಉಳಿದ ಇಲ್ಲಿ ಈಗ ಎಕ್ಸ್ರೇ ಬರೆದ್ರೆ ಏನು ಎಕ್ಸ್ರೇ ಹೇಳಿದಾರೋ ಅಷ್ಟನ್ನು ಮಾತ್ರ ಅವ್ರು ಮಾಡಬೇಕು, ಉಳಿದು ಮಾಡೋಂಗಿಲ್ಲ. ಹಾಗೆ ಟೆಕ್ನಿಷಿಯನ್ಗೂ ಅಷ್ಟೇ, ಫಾರ್ಮಸಿಸ್ಟ್ಗೂ ಅಷ್ಟೇ, ಏನು ಔಷಧಿ ಬರೆದಿದ್ದಾರೋ ಅಷ್ಟನ್ನು ಮಾತ್ರ ಕೊಡಬೇಕು. ಈಗ ಮುಂಚಿಂದ ಹೋಲಿಕೆ ಮಾಡಿದರೆ ಈಗ ಇತ್ತೀಚೆಗೆ ಈಗ ನಮ್ಮ ಕರ್ನಾಟಕದಲ್ಲಿರ್ಬೋದು ಈ ನರ್ಸಿಂಗ್ ಅಥವಾ ಪ್ಯಾರಾಮೆಡಿಕಲ್ ಓದ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ಸುತ್ತೆ ನಿಮಗೆ? ಅವಶ್ಯವಾಗಿ ಅವೇರ್ನೆಸ್ ಆಗಿದೆಯಾ? ಅವಶ್ಯವಾಗಿ. ಯಾಕೆಂದರೆ ನಾನು ನರ್ಸಿಂಗ್ ಸೇರುವಾಗ ಕರ್ನಾಟಕದಲ್ಲಿ ಸರ್ಕಾರಿ ಸಂಸ್ಥೆ ಇರೋದನ್ನೇ ಒಂದು 10 ಅಥವಾ 12, ಈಗ ಹೇಳ್ಬೋದು ಬಾಯಿ ಲೆಕ್ಕ ಮಾಡಿ, ಸಮಯಾವಕಾಶ ಗೊತ್ತಿಲ್ಲ. ಖಾಸಗಿ ಸಂಸ್ಥೆ ಕೇವಲ 3 ಇದ್ದು, ಮಣಿಪಾಲದಲ್ಲೊಂದು, ಬೆಂಗಳೂರಿನಲ್ಲಿ ಸೇಂಟ್ ಮಾರ್ತಾಸು ಮತ್ತು ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ, ಇದು 3 ಇದ್ದು. ಆದರೆ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ನರ್ಸಿಂಗ್ ಕಾಲೇಜುಗಳು, ಅದೇ ರೀತಿ ಪ್ಯಾರಾಮೆಡಿಕಲ್ ಸಂಸ್ಥೆಗಳು ತುಂಬ ಜಾಸ್ತಿ ಆಗಿವೆ, ಬರೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಜನರಲ್ಲೂ ಅವೇರ್ನೆಸ್ ಬಂದಿದೆ. ಎಲ್ಲ ಸಮಾಜದ ಎಲ್ಲ ಸಮುದಾಯಗಳಿಂದನೂ ಬರ್ತಾರೆ, ನರ್ಸಿಂಗನ್ನು ಆಯ್ಕೆ ಮಾಡ್ಕೊತಾರೆ. ಈಗ ಇವತ್ತಿನ ದಿನದಲ್ಲಿ ಈಗ ಯಾರು ನರ್ಸಿಂಗನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಫೀಲ್ಡಲ್ಲಿ ಓದ್ತಾರೋ ಅಥವಾ ಕೆಲಸ ಮಾಡ್ತಾರೋ ಅವರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಅದು ಉಪದೇಶ ಮಾಡಿದಂಗೆ ಆಗ್ತದೆ. ಆದರೆ ನನ್ನ ಭಾವನೆ, ನರ್ಸಿಂಗ್ ಅಂದರೆ ಒಂದು ನಮ್ಮ ಜೀವನ ಪೋಷಣೆ, ಉದರ ಪೋಷಣೆಯ ಭಾಗ ಅಂತೂ ಇದ್ದೇ ಇದೆ. ಇನ್ನೊಂದು ಏನಂತಂದರೆ, ಒಂದು ರೋಗಿ ನನ್ನ ಆರೈಕೆಯಿಂದ ಗುಣಮುಖನಾಗಿ ನಾನು ಬರ್ತೀನಿ ಅಂತ ಹೇಳೋದಲ್ಲ, ಆ ಒಂದು ಅಲ್ಲಿ ಸಿಗುವ ಆನಂದ ಅದನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಪೇಷಂಟು ನಮಗೆ ಗೊತ್ತಿರ್ತದೆ ಇವನು ಉಳಿಯೋದಿಲ್ಲ, ಆದರೂ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದವಾಗ ಏನಾದರೂ ಒಂದು ಶ್ರಮದಿಂದ ಉಳಿದು ಬಿಟ್ಟ ಅಂತಂದರೆ ಇಷ್ಟು ಮನಸ್ಸಿಗೆ ಸಂತೋಷ ಆಗ್ತದೆ. ಆ ದಿವಸ ಹೋಗಿ ಏನಾದರೂ ಸಿಹಿ ಮಾಡಿಸ್ಕೊಂಡು ತಿನ್ನೋಣ ನನ್ನ ವೈಯಕ್ತಿಕಂತೂ ಹಾಗೆ, ಎಲ್ರಿಗೂ ಹಾಗೆ ಆಗ್ತದೆ. ಇಷ್ಟರ ಮಧ್ಯದಲ್ಲಿ ಈ ಶುಶ್ರೂಷಾ ವೃತ್ತಿಯಲ್ಲಿರೋರಿಗೆ ಒಂದು ಕಷ್ಟ ಅಂತಂದರೆ, ವಿಶೇಷವಾಗಿ ಮಹಿಳೆಯರಿಗೆ ರಾತ್ರಿ ಪಾಳಿಗೆ ಬರಬೇಕು. ಮನೆಯಲ್ಲಿ ಎದೆ ಹಾಲು ಕುಡಿಯೋ ಮಗು ಇಟ್ಟರೆ 3 ಅಥವಾ 4 ತಿಂಗಳು ಅಷ್ಟೇ ರಜೆ, ಆಮೇಲೆ ರಾತ್ರಿ ಪಾಳಿ ಹಾಕಿದ್ರೆ ಅದನ್ನು ಬಿಟ್ಟು ಬರಬೇಕು. ಈ ಕಷ್ಟಗಳನ್ನು ಸಾಮಾಜಿಕ ಸಂಸ್ಥೆಗಳು ಇದು ಮತ್ತು ಸರ್ಕಾರ ಹೆಂಗೆ ನಿವಾರಿಸ್ತಾವೋ ಗೊತ್ತಿಲ್ಲ, ಇದನ್ನು ಅವಕಾಶ ಆಗಬೇಕು ಅಂತ ನನ್ನ ಆಗ್ರಹ ಈ ಮೂಲಕ ಹೇಳ್ಕೊಳ್ತೇನೆ. ಓಕೆ, ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಣಪತಿ ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ನನಗೆ ಮೊಬೈಲಲ್ಲಿ ವಿಶ್ವಂಬರ ಟಿವಿ ಆ್ಯಪ್ ಇದೆ, ಮತ್ತು ವಾಟ್ಸಪ್ ಗ್ರೂಪಲ್ಲೂ ಬರ್ತದೆ, ಅದರಲ್ಲಿ ನೋಡ್ತೇನೆ. ಸಂದರ್ಶನಗಳು ಚೆನ್ನಾಗಿ ಬರ್ತವೆ. ಕೆಲವು ಸಲ ನನಗೆ ಆಸಕ್ತಿ ಇಲ್ಲದೆ ಇರೋ ವಿಷಯ ಅದು ನಾನು ಹೆಚ್ಚು ನೋಡೋದಿಲ್ಲ. ತುಂಬ ಒಳ್ಳೆಯ ಪ್ರಯತ್ನ, ನನಗೆ ಸಂತೋಷ ಅನ್ನಿಸ್ತಾ ಇದೆ. ಆಗಲಿ ನಮ್ಮ ಜಿಲ್ಲೆಯಲ್ಲೂ ಈ ಥರ ಕೆಲಸಗಳು ಶುರುವಾಗಿವೆ, ನಡೀತಾ ಇವೆ ಅಂತ. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಪ್ರಸಾರ ಸಿಗಲಿ, ಮತ್ತು ಇದು ಸಾಮಾನ್ಯ ಟಿ ವಿ ಚಾನೆಲ್ಗಳಲ್ಲಿ ಲಭ್ಯ ಆಗಲಿ ಅಂತ ನಾನು ಹಾರೈಸ್ತೇನೆ. ಓಕೆ, ಧನ್ಯವಾದ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.